ಸೂರಜ್ ರೇವಣ್ಣ ಬೇಲ್ ಅರ್ಜಿಯನ್ನ ವಜಾ ಮಾಡಿದೆ ಕೋರ್ಟ್. ಸೂರಜ್ ರೇವಣ್ಣಗೆ ಬೇಲ್ ನೀಡೋಕೆ ಕೋರ್ಟ್ ನಿರಾಕರಿಸಿದೆ. 42ನೇ ಎಸಿಎಂಎಂ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಬಂದಂತಹ ಆದೇಶ ಇದು. ಐಪಿಸಿ 377 ತುಂಬಾ ಗಂಭೀರವಾದಂತಹ ಪ್ರಕರಣವಾಗಿದೆ. ಆರೋಪಿ ಸಾಕ್ಷಿ ನಾಶಕ್ಕೆ ಯತ್ನಿಸಿರುವ ಸಾಧ್ಯತೆ ಇದೆ. ಈ ಕಾರಣಗಳನ್ನ ನೀಡಿ ಸೂರಜ್ ರೇವಣ್ಣಗೆ ಜಾಮೀನನ್ನ ನಿರಾಕರಣೆ ಮಾಡಲಾಗಿದೆ. ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಆಗಿದ್ದಾರೆ ಸೂರಜ್ ರೇವಣ್ಣ. ಅವರ ವಿರುದ್ಧ 2 ಇದೇ ರೀತಿಯ ಪ್ರಕರಣಗಳು ದಾಖಲಾಗಿರುವುದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಾಮೀನಿಗಾಗಿ ಕೋರ್ಟ್ ಮೊರೆಯನ್ನ ಹೋಗಿದ್ರು ಸೂರಜ್ ರೇವಣ್ಣ. ಆದ್ರೆ ಕೋರ್ಟ್ ಸೂರಜ್ ರೇವಣ್ಣ ಅವರ ಜಾಮೀನು ಅರ್ಜಿಯನ್ನ ವಜಾ ಮಾಡಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು ಪ್ರಸಾದ್, 2 ಪ್ರಕರಣಗಳು ದಾಖಲಾಗಿತ್ತು ಎಂಎಲ್ಸಿ ಸೂರಜ್ ರೇವಣ್ಣ ಅವರ ವಿರುದ್ಧ. ಇವತ್ತು ಕೋರ್ಟ್ನಲ್ಲಿ ವಿಚಾರಣೆ ಯಾವ ರೀತಿಯಾಗಿ ಆಯ್ತು, ವಾದ ಪ್ರತಿವಾದ ಏನೇನಾಯ್ತು, ಕೋರ್ಟ್ ಹೇಳಿದ್ದೇನು? ವಿಷ್ಣು ಪ್ರಸಾದ್. ವಿದ್ಯಾಶ್ರೀ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮೊನ್ನೆ ವಿಚಾರಣೆ ನಡೆಸುವಂತ ಕೆಲಸವನ್ನ ಕೋರ್ಟ್ ಮಾಡಿತ್ತು. ಅದರಲ್ಲಿ ಪ್ರಮುಖವಾದಂತಹ ಅಂಶಗಳನ್ನ ಕೋರ್ಟ್ ವಾದವನ್ನ ಮಂಡಿಸಿತ್ತು. ಅದರಲ್ಲಿ ವಿಶೇಷ ಏನಂತಂದ್ರೆ, ಸೂರಜ್ ರೇವಣ್ಣ ಅವರ ಪರವಾಗಿ ಹಿರಿಯ ವಕೀಲರಾಗಿರುವಂತಹ ಅರುಣ್ ಶ್ಯಾಮ್ ಅವರು ವಾದವನ್ನು ಮಂಡಿಸಿದ್ರು. ಮತ್ತೆ ಅದರಲ್ಲಿ ಸಿಐಡಿ ಪರವಾಗಿ ಇಲ್ಲಿ ಮತ್ತೆ ಪುನಃ ಇಲ್ಲಿ ಅಶೋಕ್ ನಾಯ್ಕ್ ಅವರು ವಾದ ಮಂಡಿಸುವಂತ ಕೆಲಸವನ್ನು ಮಾಡಿದ್ರು. ಸಿಐಡಿ ಪರ ವಾದ ಮಾಡಿದಂತಹ ಅದರಲ್ಲಿ ಪ್ರಮುಖವಾಗಿ ಸೂರಜ್ ಪರ ವಾದ ಮಾಡಿದಂತಹ ಅರುಣ್ ಶ್ಯಾಮ್ ಅವರು ಒಂದಷ್ಟು ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಿದ್ರು. ಮೊದಲನೇದಾಗಿ ಇಲ್ಲಿ ಅಸಹಜ ಲೈಂಗಿಕ ಕ್ರಿಯೆ ಅಂತ ಹೇಳಿ ಒಂದು ಗಂಭೀರ ಆರೋಪ ಮಾಡಲಾಗಿದೆ. ಮತ್ತೆ ಅನೇಕ ಸಾಕ್ಷ್ಯಾಧಾರಗಳನ್ನ ಬಲವಾಗಿ ಇಲ್ಲಿ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡಿದೀವಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಇಲ್ಲಿ ಕೌಂಟರ್ ಕಂಪ್ಲೇಂಟ್ ಆಗಿರುವಂತದ್ದು, ಅಂದ್ರೆ ಒಂದು ಕಡೆ ಯಾರ ವಿರುದ್ಧ ಏನು ಅತ್ಯಾಚಾರ ಆಗಿದೆ ಮತ್ತೆ ಯಾರಿಗೆ ಲೈಂಗಿಕ ಕಿರುಕುಳ ಕೊಟ್ಟಂತಹ ಎಂತ ಆರೋಪ ಬಂದಿದೆ, ಅದೇ ವ್ಯಕ್ತಿಯ ವಿರುದ್ಧ ಈಗ ಒಂದು FIR ದಾಖಲಾಗಿದೆ. ಅದು ಒಂದ್ ಕಡೆ ಇರುವಂತದ್ದು. ಮತ್ತೆ ಅವರು ಸುಲಿಗೆಯನ್ನ ಯತ್ನಿಸಿರುವಂತಹ ಆರೋಪ ಅವ್ರ ಮೇಲೆ ಬಂದಿರುವಂತದ್ದು. ಅದಕ್ಕೋಸ್ಕರ ಅವ್ರು ಫೋನ್ ಮಾಡಿ ಹಣಕ್ಕೋಸ್ಕರ ಡಿಮ್ಯಾಂಡ್ ಮಾಡಿದಂತಹ ಅಂಶಗಳು ಕೂಡ ಇದಕ್ಕೆ ಮುಂಚೆ ನಮಗೆ ಪತ್ತೆ ಆಗಿದೆ. ಮತ್ತೆ ದುರುದ್ದೇಶಪೂರ್ವಕವಾಗಿ ತಡವಾಗಿ ಇಲ್ಲಿ ದೂರು ದಾಖಲಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಮತ್ತೆ ಸುಲಿಗೆ ಕೇಸ್ನಲ್ಲಿ ನಾನು ಎಲ್ಲರೂ ಅರೆಸ್ಟ್ ಆಗ್ಬಿಡ್ತೀನಿ ಅನ್ನೋ ಬೈಕೋಸ್ಕರ ಈ ಒಂದು ದೂರು ಕೊಟ್ಟಿರುವ ಸಾಧ್ಯತೆ ಇದೆ ಅಂತ ಒಂದ್ ಕಡೆ ಆಗುತ್ತೆ. ಎರಡನೇದಾಗಿ ಸುಲಿಗೆ ಆರೋಪ ಮಾಡಿ ದೂರು ಕೊಟ್ಟಂತಹ ಶಿವಕುಮಾರ್ ಅವರೇ ಎರಡನೇ ದೂರನ್ನ ಕೊಡುವಂತ ಕೆಲಸನ ಸೂರಜ್ ಮೇಲೆ ಮಾಡ್ತಾರೆ. ಅಂದ್ರೆ ಪ್ರಕರಣದಲ್ಲಿ ನಿನ್ನ ಸೇಫ್ ಮಾಡ್ತೀವಿ ಅಂತ ಹೇಳಿ ಅವ್ರನ್ನ ಬೆದರಿಸಿ ದೂರನ್ನ ದಾಖಲಿಸಿದ್ದಾರೆ ಅನ್ನೋ ಒಂದು ಆರೋಪವನ್ನ ಮಾಡಲಾಗಿದೆ. ಮತ್ತೆ ಇದು ಟ್ರಯಾಂಗಲ್ ಮಾದರಿ ಆಗಿರುವಂತಹ ಕೇಸ್ ಆಗಿದೆ. ಇಲ್ಲಿ ಸಂತ್ರಸ್ತ 27 ವರ್ಷ ವಯಸ್ಸಿನವನಾಗಿದ್ದು ಅವನ ಮೇಲೆ ಯಾವುದೇ ರೀತಿಯ ಬಲವಂತದ ಲೈಂಗಿಕ ದೌರ್ಜನ್ಯ ಎಸಗೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇನ್ನು ಅನೇಕ ಅಂಶಗಳನ್ನ ಇಟ್ಕೊಂಡು ಇಲ್ಲಿ ಅರುಣ್ ಶ್ಯಾಮ್ ಅವರು ವಾದ ಮಂಡಿಸುವಂತ ಕೆಲಸವನ್ನು ಮಾಡಿದ್ರು. ಇದಕ್ಕೆ ಪ್ರತ್ಯರ್ಥವಾಗಿ ಇಲ್ಲಿ SIT ಆದ್ರೂ CID ಅಧಿಕಾರಿ ಆಗಿರುವಂತಹ CID ಪರ ವಕೀಲರಾಗಿರುವಂತಹ ಅಶೋಕ್ ನಾಯ್ಕ್ ಅವರು ವಾದ ಮಂಡಿಸುವಂತ ಸಂದರ್ಭದಲ್ಲೂ ಕೂಡ ಇಲ್ಲಿ ಆತ ಲವ್ ಸಿಂಬಲ್ ಗಳನ್ನ ಕಳಿಸುವಂತ ಕೆಲಸವನ್ನು ಮಾಡಿದ್ದಾನೆ. ಆತನ ಉದ್ದೇಶವೇ ಬೇರೆ ಇಂಟೆನ್ಷನ್ ಇದೆ. ಮತ್ತೆ ಆತನನ್ನ 164 ಸ್ಟೇಟ್ಮೆಂಟ್ ನಾವು ರೆಕಾರ್ಡ್ ಮಾಡ್ಕೊಂಡಿದ್ವಿ. ಅದರಲ್ಲಿ ಪ್ರಮುಖವಾದಂತಹ ಅಂಶಗಳನ್ನ ಆತ ಬಾಯ್ಬಿಟ್ಟಿದ್ದಾನೆ. ಮತ್ತೆ ಆರೋಪಿ ಕೂಡ ಪ್ರಭಾವಿ ಆಗಿರುವಂತದ್ದು. ಆತನ ಫ್ಯಾಮಿಲಿ ಮೇಲೆ ಈಗಾಗಲೇ ಸಾಕಷ್ಟು ಕ್ರಿಮಿನಲ್ ಕೇಸ್ಗಳಿರುವಂತದ್ದು. ಎಲ್ಲರೂ ಕೂಡ ಈಗಾಗಲೇ ಏನು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ರಿಗೂ ಕೂಡ ಅವ್ರ ಮೇಲೆ ಗಂಭೀರವಾದಂತಹ ಆರೋಪಗಳಿದೆ. ಇಂತಹ ವ್ಯಕ್ತಿ ಪ್ರಭಾವಿಯಾಗಿದ್ದು ತನಗೆ ಬೇಲ್ ಕೊಡಬಾರದು ಅಂತ ಹೇಳಿ ಅಶೋಕ್ ನಾಯ್ಕ್ ಅವರು ವಾದವನ್ನು ಮಂಡಿಸುವಂತ ಕೆಲಸವನ್ನು ಮಾಡಿದ್ರು. ಇವತ್ತು 2 ಕಡೆ ವಾದವನ್ನ ಆಲಿಸಿ ತೀರ್ಪನ್ನ ಕಾಯ್ದಿರಿಸುವಂತಹ ಕೆಲಸವನ್ನ ನ್ಯಾಯಾಲಯ ಮಾಡಿತ್ತು. ಅದರ ತೀರ್ಪನ್ನ ಇವತ್ತು ಘೋಷಣೆ ಮಾಡಿದೆ. ಅದರಲ್ಲೂ ನ್ಯಾಯಾಧೀಶರಾಗಿರುವಂತಹ KN ಶಿವಕುಮಾರ್ ಅವರು ಅಲ್ಲಿ ಘೋಷಣೆ ಮಾಡುವಂತಹ ಸಂದರ್ಭದಲ್ಲಿ 3 ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡ್ತಾರೆ. ಮೊದಲನೇದು 377 ಅಂದ್ರೆ ಇದು ಒಂದು ಹೀನಸ್ ಕ್ರೈಮ್ ಆಗಿರುವಂತದ್ದು, ಅವರ ವಿರುದ್ಧ ದಾಖಲಾಗಿರುವಂತಹ ಸೆಕ್ಷನ್. ಎರಡನೇದಾಗಿ BNS ಅಡಿಯಲ್ಲಿ ಅವರು ವಿನಾಯಿತಿಯನ್ನ ಕೇಳುವಂತ ಕೆಲಸವನ್ನು ಮಾಡ್ತಾರೆ. BNS ಏನಿದ್ರು ಕೂಡ ಪ್ರಾಸ್ಪೆಕ್ಟಿವ್ ಆಗಿ ಬರುವಂತದ್ದು, ರೆಟ್ರೋಸ್ಪೆಕ್ಟಿವ್ ಅಂದ್ರೆ ಇಂದಿನ ನಡೆದಿರುವಂತಹ ಪ್ರಕರಣಗಳಿಗೆ ಇದು ಅಪ್ಲೈ ಆಗಲ್ಲ ಅನ್ನೋ ಪಾಯಿಂಟ್ ಅನ್ನು ಉಲ್ಲೇಖವನ್ನು ಮಾಡ್ತಾರೆ. ಮತ್ತೆ ಇನ್ನೊಂದು, ಆರೋಪಿ ಕಾಲ್ ಮಾಡಿ ಸಾಕ್ಷ್ಯ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆತನಿಗೆ ದುಡ್ಡಿನ ಆಮಿಷ ಒಡ್ಡಿದಂತಹ ಅಂಶಗಳು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಿರುವಂತದ್ದು. ಹೀಗಾಗಿ ಜಾಮೀನು ಕೊಡುವುದು ಸರಿಯಲ್ಲ ಅಂತ ಹೇಳಿ ನ್ಯಾಯಾಲಯ ಈಗ ತೀರ್ಮಾನ ಮಾಡಿ ಸೂರಜ್ ರೇವಣ್ಣ ಅವರು ಸಲ್ಲಿಸಿದಂತಹ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.